ಓಕೆ, ಅದಕ್ಕಾಗಿ ಈ ಒಂದು ವಿಡಿಯೋ ಸೀರೀಸ್ ಇಂದ ನಾವು ಮೊದಲ ಪಾಠದಿಂದ ಹಿಡ್ಕೊಂಡು ಪಾಠದಲ್ಲಿ ಬರ್ತಕ್ಕಂಥ MCQsಗಳನ್ನು ನೋಡ್ಕೊಂಡು ಹೋಗೋಣ. ಸೊ ಇದು 10ನೇ ತರಗತಿಯ ಮೊದಲ ಪದ್ಯ ಮಾತೃಭೂಮಿ ಪದ್ಯದ ಒಂದು ಮೊದಲ ಭಾಗದ MCQs. ವಿದ್ಯಾರ್ಥಿಗಳೇ, ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಇದೆ, ಹೊಸ ಪರೀಕ್ಷಾ ಪದ್ಧತಿ ಇದೆ. ಸೊ ಅದಕ್ಕಾಗಿ ತಾವುಗಳು ತಯಾರಿ ಆಗಲೇಬೇಕು, ಬಹಳಷ್ಟು ಕಡಿಮೆ ದಿನಗಳು ಇದಾವೆ. ಸೊ ವಿದ್ಯಾರ್ಥಿಗಳೇ, ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಮೊದಲಿಗೆ 3 ವಿಷಯಗಳ MCQsಗಳನ್ನು ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೀವಿ. ತದನಂತರ ಇಂಗ್ಲಿಷ್, ಗಣಿತ ಮತ್ತು ಕನ್ನಡಕ್ಕೂ ಕೂಡ MCQsಗಳನ್ನು ಅಪ್ಲೋಡ್ ಮಾಡಲು ಕಾರ್ಯವನ್ನು ವಹಿಸ್ತಾ ಇದ್ದೀವಿ. ಸೊ ನೋಡ್ಕೊಂಡು ಬರೋಣ, ಈ ದಿನ ಮಾತೃಭೂಮಿ ಪದ್ಯದಲ್ಲಿ ಹೊಸ ಪರೀಕ್ಷಾ ಪದ್ಧತಿಯಂತೆ ಬರ್ತಕ್ಕಂಥ MCQsಗಳು ಹೇಗಿದ್ದಾವೆ ಅಂತ. ತಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಸಹಿತ ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ, ಅಲ್ಲಿ ತಾವು ಅದನ್ನು ಒತ್ತಿ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಬಹುದು. ಓಕೆ, ಸೊ ಇಲ್ಲಿ ಪ್ರಶ್ನೆಗಳು ಹೀಗಿರ್ತವೆ. निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प को चयन कीजिए. ಇಲ್ಲಿ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನಿಮಗೆ ಕೊಟ್ಟಿರ್ತಾರೆ, ಸೂಚಿಸಿರ್ತಾರೆ. ಅದರಲ್ಲಿ ಸರ್ವಾಧಿಕವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಉಚಿತವಾಗಿರ್ತಕ್ಕಂಥ ಸರಿ ಅನಿಸ್ತಕ್ಕಂಥ ಆಯ್ಕೆಯನ್ನು ತಾವುಗಳು ಆಯ್ಕೆಯನ್ನು ಮಾಡಬೇಕು. ಇದು ಮೇ ಬಿ OMR ಸೀಟನ್ನು ನಿಮಗೆ ಪ್ರೊವೈಡ್ ಮಾಡ್ತಿರ್ಬೋದು. ಅದರ ವಿಷಯ ಮುಂದೆ ನೋಡೋಣ, ಸರ್ಕಾರದಿಂದ ಆದೇಶ ಬಂದಾಗ. ಈಗ ಬರೀ ನಾವು ಪಾಠದ MCQsಗಳ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಓಕೆ, ಸೊ ಹಾಗಾದ್ರೆ ನೋಡೋಣ. ಮೊದಲ ಪ್ರಶ್ನೆ ಬಂತು, ಮಾತೃಭೂಮಿ ಪಾಠ ಕಾ ವಿಧ ಹೇ. ಹಾಗಾದ್ರೆ ಮಾತೃಭೂಮಿ ಅಂತಕ್ಕಂಥ ಪಾಠ ಯಾವ ವಿಧದ್ದು? ಆಯ್ಕೆಗಳಿದಾವೆ. ಆಯ್ಕೆ 1 ನಾಟಕ, दूसरा है दोहा, तीसरा विकल्प पद और चौथा है कविता. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದ್ದಂಗೆ ಸರಳ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ. ಮಾತೃಭೂಮಿ ಪಾಠ ಕಾ ವಿಧ ಹೇ, ಎಸ್. ಆಯ್ಕೆ ಸಂಖ್ಯೆ 4 कविता, विकल्प संख्या 4 था कि कविता. दूसरा प्रश्न है, मातृभूमि कविता का कवि है. ಹಾಗಾದ್ರೆ ಮಾತೃಭೂಮಿ ಕವಿತೆಯ ಕವಿ ಯಾರು? ಸೊ ನಂಬರ್ 1 ಭಗವತಿ ವರ್ಮಾ, ನಂಬರ್ 2 ಭಗವತಿ, ನಂಬರ್ 3 ಭಗವತಿ ಚರಣ್ ವರ್ಮಾ, ಯಾ ನಂಬರ್ 4 ಚರಣ್ ವರ್ಮಾ. ಹಾಗಾದ್ರೆ ಮಾತೃಭೂಮಿ ಕವಿತೆಯನ್ನ ಬರೆದಿರ್ತಕ್ಕಂಥ ಕವಿಯ ಹೆಸರು, ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3 ಭಗವತಿ ಚರಣ್ ವರ್ಮಾ. अगला प्रश्न है बच्चों, कवि मातृभूमि को प्रणाम कर रहे हैं. ಸೊ ಕವಿ ಮಾತೃಭೂಮಿಗೆ ಪ್ರಣಾಮವನ್ನು ಮಾಡ್ತಾ ಇದ್ದಾರೆ. ನಂಬರ್ 1 10-10 बार, नंबर 2 50-50 बार, नंबर 3 1-1 बार, या नंबर 4 शत-शत बार. आप सभी को भी बच्चों पता ही है कवि मातृभूमि को यस कितने बार प्रणाम कर रहे हैं? शत-शत बार प्रणाम कर रहे हैं. इस सवाल का जो सही उत्तर था कि बच्चों चयन संख्या यानी विकल्प संख्या 4 शत-शत बार. अगला प्रश्न है बच्चों, प्रश्न संख्या 4, भगवती चरण वर्मा जी का इस उपन्यास पर फिल्म निर्माण हुई है. ಹಾಗಾದ್ರೆ ಭಗವತಿ ಚರಣ್ ವರ್ಮಾ ಅವರ ಈ ಕಾದಂಬರಿಯ ಮೇಲೆ ಚಲನಚಿತ್ರ ನಿರ್ಮಾಣ ಆಗಿದೆ. ಆಯ್ಕೆಗಳನ್ನು ನೋಡೋಣ. ಎಸ್, अपने खिलौने, दूसरा है पतन, तीसरा है चित्रलेखा, या चौथा है भूले बिसरे चित्र. ಹಾಗಾದ್ರೆ ಭಗವತಿ ಚರಣ್ ವರ್ಮಾ ಅವರ ಒಂದು ಎಸ್ ನಂಬರ್ 3 ಚಿತ್ರಲೇಖಾ ಅಂತಕ್ಕಂಥ ಉಪನ್ಯಾಸದ ಮೇಲೆ, ಕಾದಂಬರಿ ಮೇಲೆ 2 ಸರಿ ಏನಾಗದಪ್ಪ ಅಂದ್ರೆ ಚಲನಚಿತ್ರ ನಿರ್ಮಾಣಗೊಂಡಿದೆ. इसका सही जवाब था कि बच्चों यस विकल्प संख्या 3 चित्रलेखा. अगला सवाल है बच्चों, यस प्रश्न संख्या 5, भगवती चरण वर्मा जी का जन्म काल है. ಅಂದ್ರೆ ಭಗವತಿ ಚರಣ್ ವರ್ಮಾ ಅವರು ಹುಟ್ಟಿರ್ತಕ್ಕಂಥ ವರ್ಷ ಯಾವುದು? ಎಸ್, ನಂಬರ್ 1 30 अगस्त 1900, 30 जुलाई 1901, नंबर 3 30 अगस्त 1903 को, या 4th है 30 जुलाई 1903 को. ಹಾಗಾದ್ರೆ ಭಗವತಿ ಚರಣ್ ವರ್ಮಾ ಅವರ ಒಂದು ಹುಟ್ಟಿದ ವರ್ಷ ಎಸ್ ಗೊತ್ತೇ ಇರ್ತಕ್ಕಂಥದ್ದೇ 30 ಆಗಸ್ಟ್ 1903. ಆಯ್ಕೆ ಸಂಖ್ಯೆ 3 ಇತ್ತು. 30 ಆಗಸ್ಟ್ 1903ಕ್ಕೆ ಸೊ ಭಗವತಿ ಚರಣ್ ವರ್ಮಾ ಅವರು ಹುಟ್ಟಿದ್ರು. अगला सवाल है बच्चों, जो कभी नहीं मरता इस वाक्यांश के लिए एकल शब्द है. ಸೊ ಯಾರಿಗೂ ಕೂಡ ಸಾವೇ ಇರೋದಿಲ್ಲ ಅವರಿಗೆ, ಅಂದ್ರೆ ಈ ವಾಕ್ಯಕ್ಕೆ ನಾವು ಒಂದೇ ಒಂದು ಶಬ್ದವನ್ನ ಯಾವ ರೀತಿಯಾಗಿ ಕೊಡಬಹುದು? ಎಸ್, ನಂಬರ್ 1 ಮರಣ, ನಂಬರ್ 2 न मरना, नंबर 3 अमर, या नंबर 4 न अमर. जो कभी नहीं मरता ಯಾವತ್ತೂ ಕೂಡ ಸಾವೇ ಇರೋದಿಲ್ಲ ಅವ್ರಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಆಯ್ಕೆ ಸಂಖ್ಯೆ 3 अमर ಅಂತ ಕರೀತಾರೆ. जो कभी नहीं मरता इस वाक्यांश के लिए एकल शब्द था कि अमर. अगला सवाल है बच्चों, कवि किसे प्रणाम कर रहे हैं. ಹಾಗಾದ್ರೆ ಕವಿ ಯಾರಿಗೆ ಪ್ರಣಾಮವನ್ನ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ? ನಂಬರ್ 1 ದೇಶ್, ನಂಬರ್ 2 ಗಾಂಧಿ, ನಂಬರ್ 3 बुद्ध,
या नंबर 4 मातृभूमि। यस, कविता में कवि किसे प्रणाम कर रहे बच्चों? यस, सही उत्तर था कि यस जो विकल्प संख्या 4 मातृभूमि यह सही उत्तर था। अगला प्रश्न है बच्चों, प्रश्न संख्या 8 मातृभूमि के बाएं हाथ में है। ಸೊ ಹಾಗಾದ್ರೆ ಮಾತೃಭೂಮಿಯ ಎಡಗೈಯಲ್ಲಿ ಏನಿದೆ ಅಂತ ಕೇಳಿದ್ದಾರೆ। ಮಾತೃಭೂಮಿಯ ಎಡಗೈಯಲ್ಲಿ ಏನಿದೆ? नंबर 1 ज्ञानदीप, नंबर 2 न्याय पताका, नंबर 3 न्याय पताका और ज्ञानदीप, नंबर 4 कोई नहीं। ಹಾಗಾದ್ರೆ ಮಾತೃಭೂಮಿಯ ಎಡಗೈಯಲ್ಲಿ ಏನಿತ್ತಪ್ಪ ಅಂತಂದ್ರೆ नंबर 1 एक हाथ में न्याय पताका। यस, ओके, द राइट आंसर इज न्याय पताका इज द राइट आंसर। ज्ञान पताका अಲ್ಲ, नंबर 2 न्याय पताका इज द राइट आंसर। आगे प्रश्न है बच्चों, प्रश्न संख्या 9। 9ನೇ ಪ್ರಶ್ನೆ ಹೀಗಿದೆ, ಭಾರತ್ ಮಾ ಕೆ ಹಾಥೋ ಮೇ ಕ್ಯಾ ಹೈ? ಸೊ ಆಯ್ಕೆಗಳಿದಾವೆ, नंबर 1 ज्ञानदीप, नंबर 2 न्याय पताका, नंबर 3 न्याय पताका और ज्ञानदीप, या नंबर 4 कोई नहीं। उत्तर है भारत माँ के हाथों में ನ್ಯಾಯ ಪತಾಕ और ಜ್ಞಾನದೀಪ दोनों ही है। ಸೊ ಭಾರತ ಮಾತೆಯ ಕೈಯಲ್ಲಿ ನ್ಯಾಯ ಪತಾಕನೂ ಇದೆ ಮತ್ತು ಜ್ಞಾನದೀಪ। ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು। ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ। आज माँ के साथ कौन है? ಇಂದು ಸೊ ಭಾರತ ಮಾತೆಯ ಜೊತೆ ಯಾರಿದ್ದಾರೆ? ಸೊ नंबर 1 ಕವಿ, ಆಯ್ಕೆ 2 ಗಾಂಧಿ, ಬುದ್ಧ और ರಾಮ್, ಆಯ್ಕೆ 3 करोड़ों भारतवासी, आयके 4 नन्हे बच्चे। यानी आज भारत माँ के साथ करोड़ों भारतवासी साथ है। इंದು ಭಾರತ ಮಾತೆಯ ಜೊತೆ ಸೊ ಕೋಟಿ ಭಾರತವಾಸಿಗಳು ಏನಿದ್ದಾರಪ್ಪ ಅಂದ್ರೆ ಭಾರತ ಮಾತೆಯ ಜೊತೆಯಲ್ಲಿ ಇದ್ದಾರೆ। ಸೊ ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 11 सभी और क्या गूंज उठा है? ಎಲ್ಲ ಕಡೆನೂ ಯಾವ ಒಂದು ಶಬ್ದ ಮೊಳಗ್ತಾ ಇದೆ? ಸೊ नंबर 1 जनगण मन, नंबर 2 जय हिंद, नंबर 3 वंदे मातरम, या नंबर 4 आगे बढ़ो। ಅಂದ್ರೆ ಎಲ್ಲ ಕಡೆನೂ ಕೂಡ ಇದೇ ಒಂದು ನಾದ, ಇದೇ ಶಬ್ದ ಎಲ್ಲ ಕಡೆನೂ ಕೂಡ ಪ್ರತಿಧ್ವನಿತ ಆಗ್ತಾ ಇದೆ। ಅದರ ಉತ್ತರ ಇತ್ತು ಮಕ್ಕಳೇ ಸೊ ಆಪ್ಷನ್ ನಂಬರ್ 2 ಜೈ ಹಿಂದ್ ಅಂತಕ್ಕಂಥ ನಾದ। ಮುಂದೆ ಹೋಗೋಣ, ಪ್ರಶ್ನೆ ಸಂಖ್ಯೆ 12 ಭಗವತಿ ಚರಣ್ ವರ್ಮಾ ಜಿ ಕಾ ಪ್ರಕಾಶಿತ ಪತ್ರಿಕಾ ಕಾ ನಾಮ್ ಹೇ? ಭಗವತಿ ಚರಣ್ ವರ್ಮಾ ಅವರು ಸಂಪಾದನೆಯನ್ನು ಮಾಡಿರ್ತಕ್ಕಂಥ ಪತ್ರಿಕೆಯ ಹೆಸರನ್ನ ಹೇಳಬೇಕು। नंबर 1 ವಿಚಾರ, नंबर 2 ಸವಿನಯ, नंबर 3 ವಸಿಯತ್, या नंबर 4 ಪತನ್। ಕೊಟ್ಟ ಆಯ್ಕೆಗಳಲ್ಲಿ ಭಗವತಿ ಚರಣ್ ವರ್ಮಾ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಪತ್ರಿಕೆಯ ಹೆಸರು नंबर 1 ವಿಚಾರ ಅಂತಕ್ಕಂಥ ಸರಿಯಾದ ಉತ್ತರ ಇತ್ತು। ಮುಂದಿನ ಪ್ರಶ್ನೆ ಹೋಗೋಣ, ಪ್ರಶ್ನೆ ಸಂಖ್ಯೆ 13 भगवती चरण वर्मा जी के इस उपन्यास पर साहित्य अकादमी पुरस्कार मिला है। ಭಗವತಿ ಚರಣ್ ವರ್ಮಾ ಅವರ ಈ ಒಂದು ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಂದಿದೆ। ಆಯ್ಕೆಗಳು नंबर 1 ವಿಚಾರ, नंबर 2 ಸವಿನಯ, नंबर 3 ವಸಿಯತ್, या नंबर 4 ಭೂಲೆ ಬಿಸ್ರೆ ಚಿತ್ರ। ಈ ಕೊಟ್ಟ 4 ಆಯ್ಕೆಗಳಲ್ಲಿ ಭೂಲೆ ಬಿಸ್ರೆ ಚಿತ್ರ ಅಂತಕ್ಕಂಥ ಉಪನ್ಯಾಸಕ್ಕೆ ಏನಾಗದಪ್ಪ ಅಂತಂದ್ರೆ ಕಾದಂಬರಿಗೆ ಸೊ ಭಗವತಿ ಚರಣ್ ವರ್ಮಾಜಿ ಅವರಿಗೆ ಸಾಹಿತ್ಯ ಅಕಾದಮಿ ಪುರಸ್ಕಾರ ಸಿಕ್ಕಿದೆ। ಸೊ ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೇ? ಸೊ ಭಾರತ ಭೂಮಿಯ ಒಳಗಡೆ ಏನೇನು ತುಂಬಿಕೊಂಡಿದೆ? नंबर 1 वन संपदा, नंबर 2 खनिज संपत्ति, नंबर 3 दोनों ही, या नंबर 4 कोई नहीं। ಸೊ ಭಾರತ ಭೂಮಿಯ ಒಳಗಡೆ ಏನೆಲ್ಲ ತುಂಬಿಕೊಂಡದಪ್ಪ ಅಂತಂದ್ರ ಅದು ಆಯ್ಕೆ ಸಂಖ್ಯೆ 3 ವನ ಸಂಪದ ಮತ್ತು ಖನಿಜ ಸಂಪತ್ತಿ ಅಂತಕ್ಕಂಥ ಆಯ್ಕೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು। ಮುಂದಿನ ಪ್ರಶ್ನೆ, ನಿಮ್ನ ಮೈಸೆ ಬೇಜೋಡ್ ಹೇ? ಬೇಜೋಡ್ ಅಂದ್ರೆ ಗುಂಪಿಗೆ ಸೇರಿಲ್ಲ। ನೋಡೋಣ ಆಯ್ಕೆಗಳು नंबर 1 हरे भरे, नंबर 2 वन उपवन, नंबर 3 शत शत, या नंबर 4 धन धाम। ಈ 4 ಶಬ್ದಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂದ್ರೆ ಶತ್ ಶತ್ ಅಂತಕ್ಕಂಥದ್ದು ಗುಂಪಿಗೆ ಸೇರಿಲ್ಲ। ಸೊ ಗೊತ್ತಿರಬಹುದು, ಯಾಕಂದ್ರೆ ಶತ್ ಶತ್ ಅಂತಕ್ಕಂಥದ್ದು ವಿರುಕ್ತಿ ಇದ್ರೆ ಹರೇ ಭರೆ, ವನ್ ಉಪವನ್, ಧನ ಧಾಮ್ ಅಂತಕ್ಕಂಥದ್ದು ಎಲ್ಲವೂ ಕೂಡ ಏನದಪ್ಪ ಅಂತಂದ್ರೆ ಶಬ್ದ ಯುಗ್ಮಗಳಿಗೆ ಉದಾಹರಣೆಗಳು ಆಗಿದ್ದಾವೆ। ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನ್ ಮಾಡಿವಪ್ಪ ಅಂತಂದ್ರೆ ಮಾತೃಭೂಮಿ ಪದ್ಯದ ಮೊದಲ ಭಾಗದಲ್ಲಿ ನಾವು ಒಟ್ಟು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ನೋಡಿವಿ। ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ। ಸಿಗುವ ಮತ್ತೆ ಮುಂದಿನ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ। ಸೊ ನಾವುಗಳು SSLC ಪರೀಕ್ಷೆ ಜುಲೈ 2021ಕ್ಕಾಗಿ ತಯಾರಿಯನ್ನು ಮಾಡ್ತಾ ಇದ್ದೀವಿ। ಆದರೆ ಈ ವರ್ಷ ಬಹು ಆಯ್ಕೆ ಪ್ರಶ್ನೆಗಳ ಒಂದು ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ। ಅದಕ್ಕಾಗಿ ನಾವುಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವುಗಳು ಈಗಾಗಲೇ MCQ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ।
ಸೊ ಇದು ಇತ್ತು ಮಾತೃಭೂಮಿ ಕವಿತೆಯ ಎರಡನೆಯ ಭಾಗದ ಒಂದು ವಿಡಿಯೋ. ಇದಕ್ಕಿಂತ ಮುಂಚೆ ಮೊದಲ ಭಾಗದ ವಿಡಿಯೋವನ್ನು ನೀವು ಬಹಳಷ್ಟು ಜನ ಹೆಚ್ಚಿಗೆ ನೋಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಕಮೆಂಟ್ ಮಾಡಿದ್ದೀರಿ. ಎಲ್ಲರಿಗೂ ಥ್ಯಾಂಕ್ಸ್. ಅಷ್ಟೇ ಅಲ್ಲದೆ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಎಷ್ಟು ಓದಿದ್ರೂ ಕಡಿಮೆನೇ ಅಂತ ಅನ್ನಿಸ್ತದೆ. ಓಕೆ, ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗಳ ಮೂಲಕ ಬರೀ ಕ್ವಶನ್ಸ್ಗಳನ್ನ ಕೊಡೋದಲ್ಲ, ಬಟ್ ಕ್ವಶನ್ಸ್ ಕ್ವಾಲಿಟಿಯನ್ನು ಕೂಡ ನಾನು ಏನು ಮಾಡಿದ್ದೀನಿ, ಹೆಚ್ಚು ಮಾಡಿದ್ದೀನಿ. ಯಾಕಂದರೆ ಎಲ್ಲ ಮೊದಲು ಒಂದೊಂದು ಪಾಠದ ಎಲ್ಲವನ್ನು ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಜಸ್ಟ್ ಫಾರ್ ಫನ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡಿ. ತಾವು ಮೊದಲ ಭಾಗವನ್ನು ನೋಡದೇ ಇದ್ದಲ್ಲಿ ಇದರ ಒಂದು ಮೇಲೆ ಐಕಾರ್ಡ್ ಅಲ್ಲಿ ಮೊದಲ ಭಾಗದ ವಿಡಿಯೋವನ್ನ ಸಜೆಸ್ಟ್ ಮಾಡ್ತೀನಿ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಶುರು ಮಾಡೋಣ. ಮಾತೃಭೂಮಿ ಪದ್ಯದ ಎರಡನೆಯ ಭಾಗದ ವಿಡಿಯೋದಲ್ಲಿ ಮುಂದುವರೆದಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿವರೆಗೆ 15 ಪ್ರಶ್ನೆಗಳಾಗಿದ್ದಾವೆ, ಅವುಗಳನ್ನ ನೋಡ್ಕೊಡ್ರಿ. प्रश्न संख्या 16 है बच्चों, वसीयत नाटक है, चित्रलेखा डैश. देखेंगे विकल्प कौन कौन से है. पहला है पत्रिका, दूसरा है नाटक, तीसरा है कविता संग्रह या चौथा है उपन्यास. वसीयत नाटक आदरे चित्रलेख ಏನಪ್ಪ ಅಂದ್ರೆ ಅದಿತ್ತು ऑप्शन नंबर 4 उपन्यास इज द राइट आंसर. अगला प्रश्न है, विचार और नवजीवन पत्रिकाओं के संपादक है. ನೋಡಿ, ವಿಚಾರ ಮತ್ತು ನವಜೀವನ ಈ ಎರಡು ಪತ್ರಿಕೆಗಳನ್ನ ಸಂಪಾದನೆಯನ್ನ ಮಾಡಿದವರು. ನಂಬರ್ 1 ಮಹಾದೇವಿ ವರ್ಮಾ, ನಂಬರ್ 2 ಪ್ರೇಮಚಂದ್, ನಂಬರ್ 3 ರಾಮಧಾರಿ ಸಿಂಹ ದಿನಕರ್ या ನಂಬರ್ 4 ಭಗವತಿ ಚರಣ್ ವರ್ಮಾ. ವಿಚಾರ ಮತ್ತು ನವಜೀವನ ಈ ಎರಡು ಪತ್ರಿಕೆಗಳನ್ನ ಸಂಪಾದನೆಯನ್ನ ಮಾಡಿದವರು ಯಾರಪ್ಪ ಅಂದ್ರೆ ऑप्शन नंबर 4 भगवती चरण वर्मा. अगला प्रश्न बच्चों, मातृभूमि कविता द्वारा छात्रों में जगा सकते हैं. ಈ ಮಾತೃಭೂಮಿ ಪದ್ಯದ ಮೂಲಕ ಏನು ಮಾಡಬಹುದಪ್ಪ ಅಂತಂದ್ರೆ ನಾವು ಮಕ್ಕಳಲ್ಲಿ ಏನನ್ನ ಜಾಗೃತಿಯನ್ನಾಗಿ ಮಾಡಬಹುದು. ನಂಬರ್ 1 समाज प्रेम, नंबर 2 देश प्रेम, नंबर 3 व्यक्ति हित है या नंबर 4 सुंदर भाव. मातृभूमि कविता के द्वारा हम लोग बच्चों में से देश प्रेम का भाव को जगा सकते हैं. सही उत्तर था कि देश प्रेम, ಅದು 18 मातृभूमि ಅಂತ ಆಗಬೇಕು. अगला प्रश्न है, मातृभूमि कविता द्वारा इनका स्मरण किया गया है. ಈ ಮಾತೃಭೂಮಿ ಪದ್ಯದಲ್ಲಿ ಯಾರನ್ನ ನೆನಪಿಸಿಕೊಳ್ಳತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ನೋಡೋಣ ಆಯ್ಕೆಗಳು. पहला विकल्प है कवि को, या दूसरा है छात्रों को, या तीसरा है गांधी, बुद्ध और राम को, या फोर्थ है जननी को. देखो, मातृभूमि कविता द्वारा हमें स्मरण किया गया है कि भारत के महान विभूति गांधी, बुद्ध और राम को. ಮಾತೃಭೂಮಿ ಪದ್ಯದಲ್ಲಿ ಭಾರತದ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಕ್ಕಂಥ ಗಾಂಧಿ, ಬುದ್ಧ ಮತ್ತು ರಾಮನನ್ನ ನೆನಪಿಸಿಕೊಳ್ಳಿಕ್ಕೆ ಸ್ಮರಿಸುವ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಗಲ ಪ್ರಶ್ನೆ है, ಭಾರತ್ ಕೆ ಖೇತ್ ಕೈಸೆ ಹೈ. ಭಾರತದಲ್ಲಿರ್ತಕ್ಕಂಥ ಗದ್ದೆಗಳು, ಹೊಲಗಳು ಹೇಗಿದ್ದಾವೆ. ನಂಬರ್ 1 हरे भरे, नंबर 2 सुहाने, नंबर 3 हरे भरे और सुहाने, या नंबर 4 कोई नहीं. भारत के खेत कैसे है. ऑप्शन नंबर 3 इज द राइट आंसर, हरे भरे और सुहाने. ಹಚ್ಚ ಹಸಿರಾಗಿದ್ದಾವೆ, ಸುಹಾನಿ ಅಂದರೆ ಸುಂದರವಾಗಿದ್ದಾವೆ ಅಂತ ಅರ್ಥ. ಮುಂದಿನ ಪ್ರಶ್ನೆ ಹೋಗೋಣ. ಭಗವತಿ ಚರಣ್ ವರ್ಮಾಜಿ ಕಾ ಜನ್ಮಸ್ಥಾನ ಹೇ. ಭಗವತಿ ಚರಣ್ ವರ್ಮಾ ಅವರ ಜನ್ಮಸ್ಥಾನ ಯಾವುದು. ನಂಬರ್ 1 उत्तर प्रदेश के उन्नावा जिले के माली, उत्तर प्रदेश के उन्नावा जिले के सफीदों, उत्तर प्रदेश के उन्नावा जिले के शफीपुर, या उत्तर प्रदेश के उन्नावा जिले के सांगेर. ನೋಡಿ, ಭಗವತಿ ಚರಣ್ ವರ್ಮಾಜಿ ಅವರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದ್ರೆ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3 ಉತ್ತರ ಪ್ರದೇಶ ಕೆ ಉನ್ನಾವ ಜಿಲ್ಲೆ ಕೆ ಶಫೀಪುರ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಅಗಲ ಪ್ರಶ್ನೆ है, ಭಗವತಿ ಚರಣ್ ವರ್ಮಾಜಿ ಕಾ ದೇಹಾಂತ ವರ್ಷ ಹೇ. ಭಗವತಿ ಚರಣ್ ವರ್ಮಾಜಿ ಅವರು ತೀರಿಕೊಂಡಿರ್ತಕ್ಕಂಥ ವರ್ಷ, ಮರಣ ವರ್ಷ ಯಾವುದು. ನಂಬರ್ 1 5 अक्टूबर 1980, नंबर 2 5 अक्टूबर 1981, नंबर 3 5 सितंबर 1980, या नंबर 4 5 सितंबर 1981. ನೋಡಿ, ಭಗವತಿ ಚರಣ್ ವರ್ಮಾ ಅವರ ದೇಹಾಂತ ಮರಣವನ್ನು ಹೊಂದಿರತಕ್ಕಂಥ ವರ್ಷ ದ ಆಪ್ಷನ್ ನಂಬರ್ 2 5 अक्टूबर 1981 इज द राइट आंसर. अगला प्रश्न है, वन उपवन इससे भरे हुए हैं. ಮಾತೃಭೂಮಿಯ ವನ ಉಪವನ, ವನ ಅಂದ್ರೆ ಕಾಡು, ಓಕೆ, ಉಪವನ ಅಂತಂದ್ರೆ ಕೈತೋಟ, ಉದ್ಯಾನವನಗಳು. ಇವುಗಳು ಯಾವುದರಿಂದ ತುಂಬಿದಾವೆ. ನಂಬರ್ 1 फल पैसे, नंबर 2 पेड़ फल,
या नंबर 3 फूल पेड़ या नंबर 4 है फल फूल। ನೋಡಿ ವನ ಉಪವನಗಳ ಏನಿದಾವಲ್ಲ ಅವೆಲ್ಲವುಗಳು ಕೂಡ ಯಾವುದರಿಂದ ತುಂಬಿಕೊಂಡಿದ್ದಾವೆ? ಫಲ್ ಫೂಲ್। ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್। ಇದೇ ಮಾದರಿಯ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳೇ। ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ರಚನೆಯನ್ನ ಮಾಡಬಹುದು। ಒಂದೊಂದು ಸಾಲು ಸಹಿತ ನೀವುಗಳು ಓದಬೇಕು। ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೀನಿ, ಕನ್ಸ್ಟ್ರಕ್ಷನ್ ಮಾಡಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ। ಅಗला ಪ್ರಶ್ನೆ है ಪ್ರಶ್ನೆ ಸಂಖ್ಯಾ 24 24 ಮಾತೃಭೂಮಿ ಬಾಂಟ ರಹಿ ಹೇ। ಹಾಗಾದ್ರೆ ಮಾತೃಭೂಮಿ ಏನನ್ನು ಹಂಚ್ತಾ ಇದ್ದಾಳೆ? ಎಸ್, ಫಸ್ಟ್ ಒನ್ ಸುಖ ಸಂಪತ್ತಿ, ಸೆಕೆಂಡ್ ಒನ್ ಧನ ಧಾಮ್, 3 दोनों ही या 4th कोई नहीं। ನೋಡಿ ಮಾತೃಭೂಮಿ ಏನನ್ನು ಹಂಚ್ತಾ ಇದ್ದಾಳಪ್ಪ ಅಂತಂದ್ರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3 दोनों ही ಅಂದ್ರೆ ಸುಖ ಸಂಪತ್ತಿ ಧನಧಾಮ್ ಇವೆರಡನ್ನೂ ಕೂಡ ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಮಾತೃಭೂಮಿ ಹಂಚ್ತಾ ಇದ್ದಾಳೆ ಎಲ್ಲರಿಗೂ। अगला प्रश्न है मातृभूमि सुख संपत्ति धनधाम बांट रही है। ಹಾಗಾದ್ರೆ ಮಾತೃಭೂಮಿ ಸುಖ ಸಂಪತ್ತಿ ಧನಧಾಮ ಹಂಚ್ತಾ ಇದ್ದಾಳೆ, ಅದು ಹೇಗೆ? ಒಂದನೇದು ಮುಕ್ತ ಹಸ್ತ से, ಎರಡನೇದು ಮುಕ್ತ ಹಸ್ತ से, या 3 दोनों हाथों से, या नंबर 4 कोई नहीं। ಸೊ ಮಾತೃಭೂಮಿ ಸುಖ ಸಂಪತ್ತಿ ಧನಧಾಮವನ್ನ ಹೇಗೆ ಹಂಚ್ತಾ ಇದ್ದಾಳಪ್ಪ ಅಂತಂದ್ರೆ ದ ರೈಟ್ ಆನ್ಸರ್ ಇಸ್ ನಂಬರ್ 1 ಮುಕ್ತ ಹಸ್ತಸೆ। ಸ್ವತಂತ್ರವಾಗಿ ಕೈಗಳಿಂದ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಸುಖ ಸಂಪತ್ತಿ ಧನಧಾಮವನ್ನ ಹಂಚ್ತಾ ಇದ್ದಾಳೆ। अगला प्रश्न है कवि मातृभूमि को विनती कर रहे हैं। ಹಾಗಾದ್ರೆ ಕವಿ ಮಾತೃಭೂಮಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ನೋಡೋಣ। ಒಂದನೇದು अपने को बदलने के लिए, सेकंड वन खेत को बदलने के लिए, तीसरे खनिज को बदलने के लिए, या चौथा है जग का रूप बदलने के लिए। ಸೊ ಕವಿ ಮಾತೃಭೂಮಿಯವರು ಸೊ ಎತ್ತಕ್ಕಾಗಿ ವಿನಂತಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಜಗ ರೂಪ ಬದಲನೆ ಕೆ ಲಿಯೆ, ಈ ಜಗತ್ತಿನ ರೂಪವನ್ನ ಬದಲಾವಣೆ ಮಾಡುವ ಸಲುವಾಗಿ ಕವಿ ಮಾತೃಭೂಮಿಯನ್ನ ವಿನಂತಿಯನ್ನ ಮಾಡ್ತಾ ಇದ್ದಾರೆ। ಹಾಗೆ ಚಲೆಂगे बच्चों, अगला प्रश्न है प्रश्न संख्या 27। ಮುಂದಿನ ಪ್ರಶ್ನೆಗೆ ಹೋಗೋಣ। जय हिंद का नाद यहाँ पर गूंजना चाहिए। ಈ ಜೈ ಹಿಂದ್ ಅಂತಕ್ಕಂಥ ಶಬ್ದ ಈ ಕಡೆ ಎಲ್ಲ ಇಲ್ಲೆಲ್ಲ ಏನಾಗಬೇಕಾಗದಪ್ಪ ಅಂದ್ರೆ ಪ್ರತಿಧ್ವನಿತ ಆಗಬೇಕಾಗಿದೆ। ಎಲ್ಲಿ ನೋಡೋಣ? ನಂಬರ್ 1 नगर, नंबर 2 देश में, या नंबर 3 नगर और ग्राम में, या नंबर 4 घर में। यानी जय हिंद का नाद हमें पूरी तरह से भारत के सकल नगर और ग्राम में गूंजना चाहिए। जय हिंद ಅಂತಕ್ಕಂಥ ಶಬ್ದ ಭಾರತದ ಎಲ್ಲ ನಗರ ಮತ್ತು ಗ್ರಾಮಗಳಲ್ಲಿ ಮೊಳಗಬೇಕಾಗಿದೆ। ಸೊ ಇದರ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 3 ನಗರ और ಗ್ರಾಮ ಅಂತಕ್ಕಂಥದ್ದು। ಮುಂದಿನ ಪ್ರಶ್ನೆ ಕವಿ ಮಾತೃಭೂಮಿ ಕೋ ಕ್ಯೂ ಪ್ರಣಾಮ್ ಕರ್ ರಹೆ ಹೈ। ಹಾಗಾದ್ರೆ ಕವಿ ಮಾತೃಭೂಮಿಗೆ ಏಕೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ? ನಂಬರ್ 1 खेत हरे भरे है, नंबर 2 अपार खनिज है, नंबर 3 अमरों की जननी है, या नंबर 4 हाथ में न्याय पताका है। ಸೊ ಕವಿ ಮಾತೃಭೂಮಿಗೆ ಏತಕ್ಕಾಗಿ ಪ್ರಣಾಮವನ್ನ ಮಾಡ್ತಾ ಇದ್ದಾರಪ್ಪ ಅಂದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ಅಮರೋं की जननी है। ಮಾತೃಭೂಮಿ ಅಮರ ವೀರರ ತಾಯಿ ಆಗಿರೋದ್ರಿಂದ ಕವಿ ಮಾತೃಭೂಮಿಗೆ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ। नेक्स्ट नंबर 29 भगवती चरण वर्मा जी का जन्म काल 1903 है। फिर भगवती चरण वर्मा जी का देहांत डैश। ನೋಡಿ ಅನುರೂಪದಲ್ಲಿ ಇಲ್ಲಿ ಸಂಬಂಧವನ್ನು ಕೊಟ್ಟಿದ್ದಾರೆ। ಭಗವತಿ ಚರಣ್ ವರ್ಮಾ ಅವರ ಜನ್ಮ ವರ್ಷ 1903। ಹಾಗಾದ್ರೆ ಭಗವತಿ ಚರಣ್ ವರ್ಮಾಜಿ ಅವರ ಮರಣದ ವರ್ಷ ನೋಡೋಣ। ಆಪ್ಷನ್ಸ್, ಆಪ್ಷನ್ 1 है 1979, ऑप्शन 2 1980, ऑप्शन 3 1981, या ऑप्शन 4 1918। ಹಾಗಾದ್ರೆ ಸೊ ಇದರ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ 3 1981 1981 ಇದ್ದಿದ್ದು ಭಗವತಿ ಚರಣ್ ವರ್ಮಾಜಿ ಅವರ ದೇಹಾಂತದ ವರ್ಷ। ಮುಂದಿನ ಪ್ರಶ್ನೆಗೆ ಹೋಗೋಣ। ಪ್ರಶ್ನೆ ಸಂಖ್ಯೆ 30 ಮಾತೃಭೂಮಿ ಅಮರೋं की डैश है। ಇಲ್ಲಿ ಈ ಸ್ಥಳದಲ್ಲಿ ತುಂಬಬೇಕಾಗಿರ್ತಕ್ಕಂಥ ಸರಿಯಾದ ಪದ ಯಾವುದು? ಮಾತೃಭೂಮಿ ಅಮರೋं की डैश है। नंबर 1 जननी, नंबर 2 देवता, नंबर 3 सहारा, या नंबर 4 भाग्यदाता। यानी मातृभूमि अमरों की जननी है। द राइट आंसर इज ऑप्शन नंबर 1 जननी। अगला प्रश्न है बच्चों मातृभूमि के अंदर डैश का व्यापक धन भरा है। ಮಾತೃಭೂಮಿ ಒಳಗಡೆ ಟಿಮ್ನ ವಿಸ್ತೃತವಾಗಿರತಕ್ಕಂತ ಸಂಪತ್ತು ತುಂಬಿಕೊಂಡಿದೆ। ಯಾವುದರ ಸಂಪತ್ತು? ನಂಬರ್ 1 पैसे, नंबर 2 वन, नंबर 3 घर, या नंबर 4 खनिज। ಇಲ್ಲಿ
ಮಾತೃಭೂಮಿಯ ಒಳಗಡೆ ಯಾವುದರ ಒಂದು ಹೇರಳವಾದ ಸಂಪತ್ತಿದೆಪ್ಪ ಅಂದರೆ ಆಪ್ಷನ್ ನಂಬರ್ 4 ಖನಿಜ ಇಸ್ ದ राइट आंसर। अगला प्रश्न बच्चों, प्रश्न संख्या 32 डैश डैश हम आज साथ में ಇಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಪದವನ್ನ ಭರ್ತಿ ಮಾಡಬೇಕು। ಟಿಮ್ 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 ಹಮ್ ಆಜ್ ಸಾತ್ ಮೇ ಏನಿತ್ತು ಆ ಪದ್ಯದ ಸಾಲದಲ್ಲಿ ಆ ಶಬ್ದ ಆಯ್ಕೆ ನೋಡೋಣ। ನಂಬರ್ 1 ಏಕ್ ಏಕ್, ನಂಬರ್ 2 ಶತ್ ಶತ್, ನಂಬರ್ 3 कोटि कोटि या नंबर 4 एक अकेले। द राइट आंसर इज कोटि कोटि। ऑप्शन नंबर 3 इज द राइट आंसर, यानी कोटि कोटि हम आज साथ में। नेक्स्ट वन क्वेश्चन नंबर 33 ಇಲ್ಲಿ 33ರಲ್ಲಿ ನೋಡಿ ಎರಡು ವಾಕ್ಯಗಳು ಇರ್ತವೆ। ಸೋ ಮೊದಲು ವಾಕ್ಯಗಳನ್ನು ನೋಡ್ಕೊಂಡು ಬರೋಣ। इस कविता द्वारा मातृभूमि की विशेषता का परिचय मिलता है। ಈ ಪದ್ಯದ ಮೂಲಕ ಮಾತೃಭೂಮಿಯ ವಿಶೇಷತೆಯ ಪರಿಚಯವನ್ನ ಸಿಗುತ್ತೆ ಅಂತಕ್ಕಂಥದ್ದು ಒಂದನೇ ವಾಕ್ಯ ಇತ್ತು। ಎರಡನೇ ವಾಕ್ಯ ಏನಿದೆ, मातृभूमि के दाहिने हाथ में न्याय पताका है। ಓಕೆ, ಸೊ ಮಾತೃಭೂಮಿಯ ಬಲಗೈಯಲ್ಲಿ ನ್ಯಾಯ ಪತಾಕೆ ಇದೆ ಅಂತಕ್ಕಂಥದ್ದು ಎರಡನೇ ವಾಕ್ಯ। ಸೊ ವಾಕ್ಯಗಳನ್ನ ನೋಡ್ಕೊಡ್ರಿ। मातृभूमि की विशेषता का परिचय और दाहिने हाथ में न्याय पताका है। ಹಾಗಾದ್ರೆ ಈ ವಾಕ್ಯದ ಮೇಲೆ ಆಯ್ಕೆಗಳು ಹೇಗಿದಾವೆ ಅಂದ್ರೆ, ಸೊ ನಂಬರ್ 1 ಪಹಲ ವಾಕ್ಯ ಸಹಿ, ಸೊ ಒಂದನೇದು ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಇದೆ। ಎರಡನೇದು ಏನಪ್ಪ ಅಂದ್ರೆ दूसरा वाक्य सही, ಎರಡನೇದು ಮಾತ್ರ ರೈಟ್ ಆನ್ಸರ್ ಇದೆ। ಥರ್ಡ್ ಒನ್ ಏಕ್ और दोनों ही सही है, ಒಂದು ಮತ್ತು ಎರಡನೆಯ ವಾಕ್ಯ ಎರಡೂ ಕೂಡ ಸರಿಯಾಗಿ ಇದಾವೆ। ನಂಬರ್ 4 ಏನದ ಏಕ್ और दूसरा दोनों ही गलत है, ಸೊ ಒಂದನೇ ಸೆಂಟೆನ್ಸ್ ರಾಂಗ್ ಅದ, ಎರಡನೇ ಸೆಂಟೆನ್ಸ್ ರಾಂಗ್ ಅದ। ಸೊ ನೋಡ್ರಿ, ಸೊ ಫಸ್ಟ್ ನೋಡೋಣ ಒಂದನೇ ವಾಕ್ಯ ಏನೈತಂದ್ರೆ इस कविता द्वारा मातृभूमि की विशेषता का परिचय मिलता है, ಇದು ಸರಿ ಇದೆ। ಎರಡನೇದು ಮಾತೃಭೂಮಿ के दाहिने हाथ में न्याय पताका है, ಸೊ ಮಾತೃಭೂಮಿಯ ಬಲಗೈಯಲ್ಲಿ ನ್ಯಾಯ ಪತಾಕ ಇದೆ ಅಂತ ಹೇಳ್ತಾರೆ, ಇದು ತಪ್ಪಿದೆ। ಸೊ ಮಾತೃಭೂಮಿಯ ಬಲಗೈಯಲ್ಲಿ ಜ್ಞಾನದ ದೀಪ ಇದೆ, ಸೊ ಅದಕ್ಕಾಗಿ ಸೆಕೆಂಡ್ ಒನ್ ರಾಂಗ್ ಆಯ್ತು। ಸೊ ಒಂದೇ ಉಳಿತು, ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ 1 ಪಹಲ ವಾಕ್ಯ ಸಹಿ ಹೇ, ಒಂದನೇದು ಮಾತ್ರ ಸರಿಯಾಗಿದೆ। ಈ ತರದ ಪ್ರಶ್ನೆಗಳ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಬಹು ಆಯ್ಕೆಗಳಲ್ಲಿ ಕೇಳ್ತಾರೆ। ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ। ಇಲ್ಲಿಯವರೆಗೆ ನಾವೇನ್ ಮಾಡಿವಪ್ಪ ಅಂದ್ರೆ ಸುಮಾರು ಒಂದು 18 ಪ್ರಶ್ನೆಗಳನ್ನು ನಾವೇನ್ ಮಾಡಿದೀವಿ ಈ ವಿಡಿಯೋದಲ್ಲಿ ನೋಡಿದೀವಿ। ಇನ್ನು ಮತ್ತೆ ಮುಂದಿನ ಭಾಗದಲ್ಲಿ ಮಾತೃಭೂಮಿ ಪಾಠದ ಒಂದು ಪ್ರಶ್ನೆಗಳನ್ನು ನೋಡೋಣ। ಸೊ ಮಾತೃಭೂಮಿ ಕಂಪ್ಲೀಟ್ ಆದ್ಮೇಲೆ ಮುಂದಿನ ಪಾಠಗಳು ವ್ಯಾಕರಣ ಪಾಠಗಳನ್ನ ನೋಡೋಣ। ಪ್ರತಿದಿನನೂ ಕೂಡ ಒಂದೊಂದು ವಿಡಿಯೋಗಳನ್ನು ಹಾಕ್ತೀನಿ ಒಂದೊಂದು ವಿಷಯದ್ದು। ಸೊ ಅದಕ್ಕೆ ತಾವುಗಳು ಹೊಸಬರಾಗಿದ್ರೆ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ। ಸಿಗುವ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ವಿಡಿಯೋಗಳ ಸರಣಿಗಳಲ್ಲಿ। ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ। SSLC ಪರೀಕ್ಷೆ ಜುಲೈ 3ನೇ ವಾರದಲ್ಲಿ ನಡೆಯಲಿದೆ, ಅದಕ್ಕಾಗಿ ಈ ವರ್ಷದ ಪರೀಕ್ಷಾ ಪದ್ಧತಿ MCQs ಇದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್। ನಾವು ತೃತೀಯ ಭಾಷೆ ಹಿಂದಿಯ ಮೊದಲ ಪದ್ಯ ಮಾತೃಭೂಮಿಯನ್ನ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ। ಇದರ ಒಂದು 3ನೇ ಭಾಗದ ವಿಡಿಯೋ ಇದಾಗಿದೆ। ಈ ಭಾಗದಲ್ಲಿ ಇಡಿಯಾಗಿ ಪದ್ಯದ ಒಂದು ಕಡೆಗೆ ಒಂದು ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅಷ್ಟೆಲ್ಲ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ। ಇದಕ್ಕಿಂತ ಮುಂಚೆ ತಾವು ಮೊದಲ 2 ಭಾಗಗಳ ವಿಡಿಯೋಗಳನ್ನ ತಪ್ಪದೇ ನೋಡಿ, ಅದರಿಂದ ಈ ಭಾಗದಲ್ಲಿ ಮತ್ತು ಇದು ಮುಗಿಯುತ್ತೆ। ಸೊ ಅದಕ್ಕಾಗಿ ಎಲ್ಲ ಒಂದು ಗುಣಮಟ್ಟದ ಕ್ವಶನ್ಸ್ ಇದಾವೆ, ತಾವುಗಳು ವಿಡಿಯೋವನ್ನ ಸ್ಕಿಪ್ ಮಾಡಲಾರ್ದೆ ಅಂತ್ಯದವರೆಗೆ ನೋಡಿದ್ರೆ ಕ್ವಶನ್ಸ್ ಹೇಗಿದ್ದಾವೆ ಅಂತ ಗೊತ್ತಾಗುತ್ತೆ। ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ। ಸೊ ಈ ವಿಡಿಯೋ ನೋಡಿದ ಕೂಡಲೇ ಎಸ್ ನಮಗೆ ಸಂಪೂರ್ಣವಾಗಿ ಮಾತೃಭೂಮಿದ MCQs ಕ್ಲಿಯರ್ ಆಯಿತು, ಏನೂ ಡೌಟ್ ಇಲ್ಲ ಅಂತ ಅನ್ಸುತ್ತೆ। ಹಾಗೆ ಯಾರಾದರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಾವೇನು ಮಾಡಿ, ಸೊ ನಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಕಮೆಂಟ್ ಮಾಡಿ। ಆಮೇಲೆ ದಯಮಾಡಿ ತಾವೆಲ್ಲರೂ ವಿಡಿಯೋ ನೋಡ್ತೀರಿ ಆದರೆ ಲೈಕೇ ಮಾಡೋದಿಲ್ಲ। ನಿಮ್ಮ ಲೈಕ್, ನಿಮ್ಮ ಮೋಟಿವೇಶನ್, ನಿಮ್ಮ ಶೇರ್ಗಳೇ ನಮಗೆ ಒಂದು ಇನ್ಸ್ಪಿರೇಷನ್, ಅದು ದಯಮಾಡಿ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಎಲ್ಲ ಪಾಠದ MCQsಗಳನ್ನು ನಾವುಗಳು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ। ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬರಬೇಕಾದ್ರೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಲೇಬೇಕು। ಸೊ ತಡ ಮಾಡೋದು ಬೇಡ, ಕಡೆಯ ಭಾಗದ ವಿಡಿಯೋವನ್ನು ಶುರು ಮಾಡೋಣ। ಸೊ ಇದಕ್ಕಿಂತ ಮುಂಚೆ ನಾನು 32 ಪ್ರಶ್ನೆಗಳನ್ನ ಆಲ್ರೆಡಿ 2 ಪಾರ್ಟ್ನಲ್ಲಿ ಹಾಕಿದ್ದೀನಿ। ಸೊ ನೋಡಿ ಇಲ್ಲಿ ಕಥನಗಳಿದಾವೆ। मातृभूमि के बाएं हाथ में न्याय पताका है और मातृभूमि के दाहिने हाथ में ज्ञानदीप है। सो ಈ ಕಥನಗಳು ಏನಿದಾವೆ ಅಂತ ಕೇಳಿದ್ದಾರೆ। ಆಪ್ಷನ್ 1 पहला वाक्य सही है, ऑप्शन 2 दूसरा वाक्य सही है, या ऑप्शन 3 पहला और दूसरा दोनों ही सही है, या ऑप्शन नंबर 4 पहला और दूसरा दोनों ही गलत है। मातृभूमि के बाएं हाथ में न्याय पताका है और दाहिने हाथ में ज्ञानदीप है। सो ಸರಿಯಾಗಿರ್ತಕ್ಕಂಥ ವಾಕ್ಯಗಳೇ ಇದಾವೆ ಯಾವುದು? ಎಸ್, ಆಪ್ಷನ್ ನಂಬರ್ 3 ಪಹಲಾ और दूसरा दोनों ही वाक्य सही है। ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತ ಮಕ್ಕಳೇ ಬರಬಹುದು, ಅದಕ್ಕಾಗಿ ಎಲ್ಲಾ ವಿಧದ ಪ್ರಶ್ನೆಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮಿಕ್ಸ್ ಅನ್ನು ಮಾಡಿದ್ದೀನಿ। ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 34।
ಇಲ್ಲಿನೂ ಕೂಡ ಸ್ಟೇಟ್ಮೆಂಟ್ಸ್ ಇದ್ದಾವೆ, ಕಥನಗಳಿದ್ದಾವೆ. ನೋಡೋಣ ಕಥನ ಏನಿದೆ ಅಂತ. कभी मातृभूमि को 10-10 बार प्रणाम कर रहे हैं. भारत के सकल नगर और ग्राम में वंदे मातरम नाद गूंजना चाहिए. ಸೊ ನೋಡಿ, ಮೊದಲು ಏನು ಹೇಳಿದ್ದಾರೆ, ಮಾತೃಭೂಮಿಗೆ 10 ಸಾರಿ ಪ್ರಣಾಮವನ್ನು ಮಾಡ್ತಾ ಇದ್ದಾರಂತೆ. ಭಾರತದ ಎಲ್ಲ ನಗರ ಮತ್ತು ಗ್ರಾಮಗಳಲ್ಲಿ ಒಂದೇ ಮಾತರಂ ಅಂತಕ್ಕಂಥ ನಾದ ಮೊಳಗ್ತಾ ಇದೆ ಅಂತೆ. ನೋಡೋಣ. ಸೊ ಮೊದಲನೇ ವಾಕ್ಯ ಸಹಿ ಅಂತ ಹೇಳಿದ್ದಾರೆ, ಎರಡನೆಯ ವಾಕ್ಯ ಸಹಿ ಅಂತ ಹೇಳಿದ್ದಾರೆ, ಮೂರನೇದು 1 ಮತ್ತು 2 ಸಹಿ ಇದಾವೆ ಅಂತ ಹೇಳಿದ್ದಾರೆ, ನಾಲ್ಕನೇದು 1 ಮತ್ತು 2 ಎರಡೂ ತಪ್ಪಿದಾವೆ ಅಂತ ಹೇಳಿದ್ದಾರೆ. ಸೊ ನೋಡಿದ್ರೆ ಗೊತ್ತಾಗತ್ತೆ 2 ವಾಕ್ಯಗಳು ತಪ್ಪಿದಾವೆ. ಅಂದ್ರೆ ಮೊದಲನೇದಲ್ಲಿ ಶತ್ ಆಗಬೇಕು, ಎರಡನೇದ್ರಲ್ಲಿ ಜೈ ಹಿಂದ್ ಅಂತಕ್ಕಂಥದ್ದು ಆಗಬೇಕು. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಟು 34. ಭಾರತ್ ಮಾತೆ ಪ್ರಕೃತಿ ಸೌಂದರ್ಯ ಪರ್ ಸಹಿ ಕಥನೆ. ಸೊ ಭಾರತ ಮಾತೆಯ ಪ್ರಕೃತಿ ಸೌಂದರ್ಯವನ್ನ ವರ್ಣನೆ ಮಾಡ್ತಕ್ಕಂಥ ಸರಿಯಾದ ವಾಕ್ಯಗಳು ಯಾವಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಮೊದಲು ವಾಕ್ಯಗಳು ಹೀಗಿದಾವೆ. खेत हरे भरे और सुहाने हैं, वन उपवन फल फूलों से भरे हुए हैं, ಖನಿಜೋं की ಸಂಪತ್ತಿ की ಕಮ್ಮಿ है ಅಂತ 3 ವಾಕ್ಯಗಳು ಇದಾವೆ. ಇಲ್ಲಿ ಕೂಟ ಇದೆ ನೋಡಿ. ಸೊ ಕೂಟ ಏನಿದೆ ಅಂತಂದ್ರೆ, ಸೊ ಫಸ್ಟ್ ಒನ್ ಪಹಲಾ और दूसरा गलत है, ಎರಡನೇದು दूसरा और तीसरा सही है, थर्ड वन पहला दूसरा और तीसरा गलत है और चौथा पहला और दूसरा ही सही है. 3 ವಾಕ್ಯಗಳಲ್ಲಿ ಯಾವ ವಾಕ್ಯಗಳು ಸರಿಯಾಗಿದ್ದಾವೆ ಅಂತ ಹೇಳಬೇಕು. ಸೊ ನೋಡಿದ್ರೆ ಖನಿಜೋं का व्यापक संपत्ति की कमी ಅಂದ್ರೆ ಕಡಿಮೆ. ಸೊ ಕಡಿಮೆ ಏನು ಇಲ್ಲ, ಅದು ಒಂದು ವಾಕ್ಯ ಮಾತ್ರ ತಪ್ಪಿದ್ರೆ ಸೊ ಪಹಲಾ और दूसरा सही है, 1 ಮತ್ತು 2ನೇ ವಾಕ್ಯಗಳು ಕರೆಕ್ಟ್ ಇದಾವೆ, ಮೂರನೇದು ಏನದಪ್ಪ ಅಂದ್ರೆ ತಪ್ಪಿದೆ. ಎಸ್ ಓಕೆ. ನೆಕ್ಸ್ಟ್ ಮೂವ್ ಟು 35th ಕ್ವಶನ್. भगवती चरण वर्मा यहाँ से BA LLB की उपाधि प्राप्त कर ली है. ಭಗವತಿ ಚರಣ್ ವರ್ಮಾ ಅವರು ಇಲ್ಲಿಂದ BA ಮತ್ತು LLB ಯ ಉಪಾಧಿಯನ್ನ, ಡಿಗ್ರಿಯನ್ನ, ಪದವಿಯನ್ನ ಪಡೆದಿದ್ದಾರೆ. ಎಲ್ಲಿಂದ ನೋಡೋಣ. ಆಯ್ಕೆ 1 ಉತ್ತರ ಪ್ರದೇಶ್, ಆಯ್ಕೆ 2 ಇಲಾಹಾಬಾದ್, ಆಯ್ಕೆ 3 ಉನ್ನಾವ, ಆಯ್ಕೆ 4 ಲಖನೌ. ಸೊ ಭಗವತಿ ಚರಣ್ ವರ್ಮಾ ಅವರು इलाहाबाद यूनिवर्सिटी ಇದೆ ಅದು. ओके, इलाहाबाद के विश्वविद्यालय से BA और LLB की उन्होंने डिग्री प्राप्त कर ली है. इलाहाबाद यूनिवर्सिटी इंದ BA LLB ಯ ಪದವಿಯನ್ನು ಪಡೆದಿದ್ದಾರೆ. ಸೊ ರೈಟ್ ಆನ್ಸರ್ ಇಸ್ ಸೆಕೆಂಡ್ ಒನ್ ಇಲಾಹಾಬಾದ್. यस. नेक्स्ट क्वेश्चन. ಪತಾಕ ನ್ಯಾಯ का प्रतीक है, दीप डैश. ನೋಡಿ, झंडा ಪತಾಕ ಅಂದ್ರೆ झंडा, ಧ್ವಜ ನ್ಯಾಯದ ಪ್ರತೀಕವಾದ್ರೆ दीप ಯಾವುದರ ಪ್ರತೀಕವಾಗಿದೆ? यस, दिया का प्रतीक, उजाला का प्रतीक, अज्ञान का प्रतीक या ज्ञान का प्रतीक. सो सही उत्तर है कि बच्चों नंबर 4 ज्ञान का प्रतीक, ಜ್ಞಾನದ ಪ್ರತೀಕವಾಗಿದೆ ದೀಪ. यस. क्वेश्चन नंबर 36. चित्रलेखा उपन्यास पर कितने बार फिल्म निर्माण हुआ है? ಚಿತ್ರಲೇಖಾ ಉಪನ್ಯಾಸ ಅಂದ್ರೆ ಕಾದಂಬರಿ ಮೇಲೆ ಎಷ್ಟು ಸಾರಿ ಚಲನಚಿತ್ರ ನಿರ್ಮಾಣ ಆಗಿದೆ? ನಂಬರ್ 1 1, ನಂಬರ್ 2 2, ನಂಬರ್ 3 3 या ನಂಬರ್ 4 4. ಸೊ ಚಿತ್ರಲೇಖಾ ಅಂತಕ್ಕಂಥ ಉಪನ್ಯಾಸದ ಮೇಲೆ ಒಟ್ಟು 2 ಬಾರಿ ಫಿಲ್ಮ್ ನಿರ್ಮಾಣ ಆಗಿದೆ. ದ ರೈಟ್ ಆಪ್ಷನ್ ಇಸ್ ನಂಬರ್ 2. यस. क्वेश्चन नंबर 37. भूले बिसरे चित्र के लिए यह पुरस्कार मिला है. भूले बिसरे ಚಿತ್ರ ಅಂತಕ್ಕಂಥ ಕಾದಂಬರಿಗೆ ಸೊ ಈ ಪುರಸ್ಕಾರ ಸಿಕ್ಕಿದೆ ಭಗವತಿ ಚರಣ್ ವರ್ಮಾ ಅವರಿಗೆ. ಆಪ್ಷನ್ 1 ಜ್ಞಾನಪೀಠ, ಆಪ್ಷನ್ 2 ಪದ್ಮಶ್ರೀ, ಆಪ್ಷನ್ 3 ಪದ್ಮ ವಿಭೂಷಣ್ या ಆಪ್ಷನ್ 4 ಸಾಹಿತ್ಯ ಅಕಾಡೆಮಿ. ಸೊ ಭೂಲೆ ಬಿಸ್ರೆ ಚಿತ್ರ ಈ ಒಂದು ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಏನಾಗದಪ್ಪ ಅಂದ್ರೆ ಸಿಕ್ಕದ. ಇದು ಇತ್ತು ಅದರ ಒಂದು ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಮಾತೃಭೂಮಿ ಕವಿತಾ ಮೇ ವರ್ಣನ್ ಕಿಯಾ ಗಯಾ ಹೇ. ಹಾಗಾದ್ರೆ ಮಾತೃಭೂಮಿ ಪದ್ಯದಲ್ಲಿ ಏನನ್ನ ವರ್ಣನೆಯನ್ನ ಮಾಡಿದ್ದಾರೆ? ನಂಬರ್ 1 ವನ ಸಂಪದ, ನಂಬರ್ 2 ಖನಿಜ ಸಂಪತ್ತಿ, ನಂಬರ್ 3 दोनों ही या नंबर 4 कोई नहीं. सो मातृभूमि कविता में दोनों ही यानी वन संपदा और खनिज संपत्ति का ही वर्णन किया गया है. मोस्टली क्वेश्चन रिपीट आयिತು ಅಂತ ಅನ್ಸುತ್ತೆ. यस. क्वेश्चन नंबर 39. ಮಾತೃಭೂಮಿ ಕವಿತಾ ಮೇ ಸ್ಮರಣ ಕಿಯಾ ಗಯಾ ಹೇ. ಸೊ ಮಾತೃಭೂಮಿ ಕವಿತೆಯಲ್ಲಿ ಯಾರನ್ನ ಒಂದು ನೆನಪಿಸಿಕೊಳ್ಳತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ? भारत के खेतों का, भारत के महान विभूतियों का, भारत के सुख संपत्ति का या भारत के सकल नगर और ग्राम का. ಮಾತೃಭೂಮಿ ಪದ್ಯದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಭಾರತದ ಮಹಾನ್ ವ್ಯಕ್ತಿಗಳನ್ನ, ಶ್ರೇಷ್ಠ ವ್ಯಕ್ತಿಗಳನ್ನ ನೆನಪಿಸಿಕೊಳ್ಳತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. सो सेकंड आंसर भारत के महान विभूतियों का ऑप्शन इज राइट आंसर. यस. नेक्स्ट क्वेश्चन. ಮಾತೃಭೂಮಿ ಕವಿತಾ से हमें परिचय मिलता है. सो ಮಾತೃಭೂಮಿ ಪದ್ಯದ ಮೂಲಕ ಯಾವುದರ ನಮಗೆ ಪರಿಚಯ ಸಿಗತ್ತೆ? सो फर्स्ट वन मातृभूमि की विशेषता का या भारत की महानता का. यस.
ಆಪ್ಷನ್ಸ್ ಬಂದಿದ್ದಾವೆ, ಆ ಎರಡು ಸ್ಟೇಟ್ಮೆಂಟ್ ಇದ್ದಾವೆ, ಮಾತೃಭೂಮಿ ಕಿ ವಿಶೇಷತಾ का ಆಮೇಲೆ ಭಾರತ್ की महानता का। सो ಒಂದನೇದೇನಪ್ಪ ಅಂದರೆ पहला वाक्य सही है, ಎರಡನೇದು दूसरा वाक्य सही है, थर्ड वन पहला और दूसरा दोनों ही गलत है, फोर्थ वन पहला और दूसरा दोनों ही सही है। द राइट आंसर इज फोर्थ वन, पहला और दूसरा दोनों ही सही है। यस, नेक्स्ट क्वेश्चन 41, मातृभूमि कविता से हमें परिचय मिलता है। इस मातृभूमि की विशेषता का, मातृभूमि की महानता का। सो क्वेश्चन ಏನಾಗಿದೆ ಅಂದರೆ ವಿದ್ಯಾರ್ಥಿಗಳೇ ರಿಪೀಟ್ ಆಗಿದೆ। सो दैट इज आंसर इज पहला और दूसरा यानी मातृभूमि की विशेषता का और मातृभूमि की महानता का परिचय मिलता है। ओके, नेक्स्ट क्वेश्चन ಗೆ ಹೋಗೋಣ। ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್। ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಸ್ಲೈಡ್ ಅಲ್ಲಿ ಬಂತು ಕ್ವೆಶ್ಚನ್ ನಂಬರ್ 42, ಮಿಲಾನ್ ಕೀಜಿಯೆ, ಹೊಂದಿಸಿ ಬರೆಯಿರಿ। ಸೊ ನೋಡಿ ಇಲ್ಲಿ 4 ಆಯ್ಕೆಗಳಿದಾವೆ। ಫಸ್ಟ್ ಒನ್ ಉಪನ್ಯಾಸ, ಪತ್ರಿಕಾ, ಕಹಾನಿ ಸಂಗ್ರಹ, ನಾಟಕ। ಇಲ್ಲಿ ಉಪನ್ಯಾಸ ಮುಂದೆ ವಿಚಾರ ಇದೆ, ಪತ್ರಿಕಾದ ಮುಂದೆ ಮೇರಿ ಕಹಾನಿಯ ಇದೆ, ಕಹಾನಿ ಸಂಗ್ರಹದ ಮುಂದೆ ವಸಿಯತ್ ಇದೆ, ನಾಟಕ ಮುಂದೆ ಪತನ್ ಇದೆ। ಸರಿಯಾಗಿ ಹೊಂದಿಸಿ ಬರೆದಾಗ ಈ ಜೋಡಿ ಏನಾಗುತ್ತೆ ಅಂತ ಗೊತ್ತಾಗಬೇಕು। ಸೊ ನಿಮಗೆ ಗೊತ್ತೇ ಇದ್ದಂಗೆ ಸೊ ಉಪನ್ಯಾಸ ಅಂತಕ್ಕಂಥದ್ದು ಪತನ ಇದೆ, ಪತ್ರಿಕಾ ವಿಚಾರ ಇದೆ, ಕಹಾನಿ ಸಂಗ್ರಹ ಮೇರಿ ಕಹಾನಿಯ, ನಾಟಕ ಅಂತಕ್ಕಂಥದ್ದು ವಸಿಯತ್। ಫಸ್ಟ್ ಒನ್ ಡಿ, ಸೆಕೆಂಡ್ ಒನ್ ಎ, ಥರ್ಡ್ ಒನ್ ಬಿ ಅಂಡ್ ಫೋರ್ತ್ ಒನ್ ಸಿ ಇಸ್ ದ ರೈಟ್ ಆನ್ಸರ್। ಈ ತರ ಹೊಂದಿಸಿ ಬರೆಯಿರಿ ಮಾದರಿ ಸಹಿತ ಪ್ರಶ್ನೆಗಳು ಬರ್ಬೋದು, ಅದಕ್ಕಾಗಿ ತಾವುಗಳು ಸಿದ್ಧತೆ ಆಗಲೇಬೇಕು। ಎಸ್, ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಕ್ವಶನ್। ಸೊ ಇದು ಕೂಡ ಹೊಂದಿಸಿ ಬರೆಯಿರಿ ಇದೆ, ಮಿಲಾನ್ ಕೀಜಿಯೆ। ಸೊ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಪದಗಳ ಅರ್ಥವನ್ನ ಕೊಟ್ಟಿದ್ದೀವಿ। ಸೊ ಪದಗಳ ಅರ್ಥದಲ್ಲಿ ನೋಡಿ, ಫಸ್ಟ್ ಒನ್ ಶಾಯಿತ್, ಸೆಕೆಂಡ್ ಒನ್ ಹಸ್ತ, ಥರ್ಡ್ ಒನ್ ಸುಹಾನೆ, ದೆನ್ ಫೋರ್ತ್ ಒನ್ ಧಾಮ। ಆ ಕಡೆ ನೋಡೋಣ ಈ ಸೆಕೆಂಡ್ ಪಂಕ್ತಿಯಲ್ಲಿ ಏನಿದೆ ಅಂತ, ಶಾಯಿತ್ ಘರ್, ಹಸ್ತ ಸೋಯಾ ಹುವಾ, ಸುಹಾನೆ ಹಾತ್, ಧಾಮ್ ಸುಂದರ್। ಸೊ ನಿಮಗೆ ಗೊತ್ತಾಗತ್ತೆ ಅದು ಈಸಿ ಇದ್ದಾವೆ, ಯಾಕಂದ್ರೆ ಶಾಯಿತ್ ಅಂದ್ರೆ ಸೋಯಾ ಹುವಾ, ಹಸ್ತ ಅಂದ್ರೆ ಹಾತ್, ಸುಹಾನೆ ಅಂದ್ರೆ ಸುಂದರ್, ಧಾಮ್ ಅಂದ್ರೆ ಘರ್। ಅಂದ್ರೆ ಏನು ಉತ್ತರ ಕರೆಕ್ಟ್ ಆಗತ್ತೆ ಅಂದ್ರೆ ಫಸ್ಟ್ ಒನ್ ಬಿ, ಸೆಕೆಂಡ್ ಒನ್ ಸಿ, ಥರ್ಡ್ ಒನ್ ಡಿ ಅಂಡ್ ಫೋರ್ತ್ ಒನ್ ಇಸ್ ಕರೆಕ್ಟ್ ಆಪ್ಷನ್ ಇಸ್ ಎ। ಸೊ ಟೋಟಲಿ ಇದು ಆನ್ಸರ್ ಅದು ಇತ್ತು, ಹೊಂದಿಸಿ ಬರೆಯಿರಿ। ಓಕೆ, ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಕ್ವಶನ್। ಕವಿತಾ का सही अनुक्रम पंक्तियां है। ಸೊ ಪದ್ಯದ ಅನುಕ್ರಮವಾಗಿರ್ತಕ್ಕಂಥ ಸಾಲುಗಳು ಹೀಗಾಗಬೇಕಾಗಿತ್ತು, ಸಾಲುಗಳನ್ನು ಕೊಟ್ಟಿದ್ದಾರೆ। ಸೊ ಇಲ್ಲಿ ನೋಡೋಣ ಆಮೇಲೆ ಆಯ್ಕೆಗಳೇನು ಅಂತ ನೋಡಿ। ಸೊ ಫಸ್ಟ್ ಏನಿದೆ ಅಂದ್ರೆ ಫಲ फूलों से युतवन उपवन, खनिजों का कितना व्यापक धन, थर्ड हरे भरे है खेत सुहाने, फोर्थ वन तेरे अंदर भरा हुआ है। ಈ 4 ಸಾಲುಗಳನ್ನು ಅನುಕ್ರಮವಾಗಿ ಜೋಡಿಸಿಯನ್ನ ಬರಿಬೇಕು। ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ। ಸೊ ಫಸ್ಟ್ ಒನ್ ಇದೆ 1 2 3 4, ದೆನ್ ಸೆಕೆಂಡ್ ಒನ್ ಇದೆ 4 3 2 1, ಥರ್ಡ್ ಒನ್ ಇದೆ 3 1 4 2, ದೆನ್ ಲಾಸ್ಟ್ ಒನ್ ಇದೆ 3 4 1 2। ಆನ್ಸರ್ ನೋಡೋಣ, ಆನ್ಸರ್ ಇತ್ತು 3 1 4 2। 3 ಅಂದ್ರೆ ಯಾವುದು, ಹರೇ ಬರೇ ಹೇ ಖೇತ ಸುಹಾನೆ, 1 ಅಂದ್ರೆ ಫಲ फूलों से युतवन उपवन, 4 ಅಂದ್ರೆ तेरे अंदर भरा हुआ है, ಸೆಕೆಂಡ್ ಅಂದ್ರೆ ಖನಿಜೋं का कितना व्यापक धन। ಈ ತರನಾಗಿ ಕೂಡ ನಿಮಗೆ ಕಂಠಸ್ಥ ಪದ್ಯದಲ್ಲಿನೂ ಕೂಡ ಸಾಲುಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಮೇಲೆ ಕೆಳಗಡೆ ಮಾಡಿ ಸರಿಯಾದ ಕ್ರಮದಲ್ಲಿ ಜೋಡಿಸಲಿಕ್ಕೇನು ಕೂಡ ಆಯ್ಕೆಗಳನ್ನು ಕೊಡ್ತಾರೆ। ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್। ಎಸ್, ಮಾತೃಭೂಮಿ का स्वरूप सुशोभित है। ಹಾಗಾದ್ರೆ ಮಾತೃಭೂಮಿಯ ಸ್ವರೂಪ ಹೇಗಿದೆ, ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ। ಸೊ ವಾಕ್ಯಗಳಲ್ಲಿ ಹೀಗಿದ್ದಾವೆ, हाथों में न्याय पताका और ज्ञान दीप है, अमरों की जननी है, देन थर्ड वन ಭಾರತ್ ಕೆ ಮಹಾನ್ ವಿಭೂತಿ ಶಾಯಿತ್ ಹೇ। ದೋ ಸೆಕೆಂಡ್ ಒಂದಲ್ಲಿ ಜನನಿ ಅಂತ ಮಾಡ್ಕೊಳ್ಳಿ, ಸೊ ಅದು ಟೈಪ್ ಮಾಡುವಾಗ ಮಿಸ್ ಆಗಿದೆ। ಈ 3 ಸೆಂಟೆನ್ಸ್ ಇತ್ತು, ಆದರೆ ಆಪ್ಷನ್ಸ್ ನೋಡೋಣ। ಫಸ್ಟ್ ಒನ್ ಪಹಲಾ और दूसरा सही है, सेकेंड वन पहला दूसरा और तीसरा सही है, थर्ड वन दूसरा और तीसरा सही है, देन फोर्थ वन पहला दूसरा और तीसरा गलत है। ಸೊ ಟೋಟಲಿ ಈ ಥರ ಆಯ್ಕೆ ಬಂತಂದ್ರೆ ಏನಾಗತ್ತಪ್ಪ ಅಂದರೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಇದ್ದಾವೆ। सो हाथों में न्याय पताका और ज्ञान दीप है, अमरों की जननी है, भारत के महान विभूति शाहित है। सो ऑल आर द करेक्ट ऑप्शंस, करेक्ट सेंटेंस ಅಂತ ಹೇಳ್ತೀವಿ। ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 46 ಅಲ್ಲಿ ಫಲ್ ಫೂಲ್ ಶಬ್ದ ಯುಗ್ಮ ಇದ್ರೆ ಕೋಟಿ ಕೋಟಿ ಅನ್ನೋದು ಏನು ನೋಡಿ। ಫಲ್ ಫೂಲ್ ಶಬ್ದ ಯುಗ್ಮ ಕೋಟಿ ಕೋಟಿ ಡ್ಯಾಶ್। ಸೊ ಆಪ್ಷನ್ ನಂಬರ್ 1 ಸಂಧಿ, ಅವ್ಯಯ, ದ್ವಿರುಕ್ತಿ, ಜೋಡಿ ಪದ। ಫಲಫುಲ್ ಶಬ್ದ ಯುಗ್ಮ ಆದ್ರೆ ಕೋಟಿ ಕೋಟಿ ಅನ್ನೋದು ಏನಂತ ಕರೀತಾರೆ, ದ್ವಿರುಕ್ತಿ ಅಂತ ಕರೀತಾರೆ। ದ್ವಿರುಕ್ತಿಗೆ ಇನ್ನೊಂದು ಹೆಸರು ಎಸ್ ಯಾವುದು, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ। ದ್ವಿರುಕ್ತಿಗೆ ಇನ್ನೊಂದು ಹೆಸರಿದೆ, ಅದನ್ನ ತಾವುಗಳು ಕಮೆಂಟ್ ಅಲ್ಲಿ ಪಿನ್ ಅನ್ನ ಮಾಡಬೇಕು। ಎಸ್, ಮೂವ್ ಟು ನೆಕ್ಸ್ಟ್ ಕ್ವಶನ್।
ಚಿತ್ರ ದೇಖಿಯೇ ಸಹಿ ಕಥನ್ ಕಾ ಕೋಟ್ ಚಯನ್ ಕೀಜಿಯೇ. ಸೊ ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳು ಸಹಿತ ನಿಮಗೆ ಮಕ್ಕಳೇ ಬರ್ಬೋದು. ಒಂದು ಚಿತ್ರ ಕೊಡ್ತಾರೆ, ಆ ಚಿತ್ರಕ್ಕೆ ತಕ್ಕಂತೆ ಅವಲಿಗಳನ್ನು ಕೂಡ ಕ್ವಶನ್ಸ್ಗಳನ್ನ ಕೇಳಬಹುದು. ನೋಡೋಣ ಇಲ್ಲಿ ಏನಿದೆ ಅಂತ. ಯಹ ಭಗವತಿ ಚರಣ್ ವರ್ಮಾ ಜಿ ಕಾ ತಸ್ವೀರ್ ಹೇ. ಇದು ಭಗವತಿ ಚರಣ್ ವರ್ಮಾ ಅವರ ಚಿತ್ರ. ಸೆಕೆಂಡ್ ಒನ್, ಚಿತ್ರಲೇಖ ಉಪನ್ಯಾಸ ಪರ್ ಫಿಲ್ಮ್ ನಿರ್ಮಾಣ ನಹಿ ಹುವಾ ಹೇ. ಇವರ ಚಿತ್ರಲೇಖ ಕಾದಂಬರಿ ಮೇಲೆ ಚಲನಚಿತ್ರ ನಿರ್ಮಾಣ ಆಗಿಲ್ಲ. ಇನ್ಕಾ ಪತ್ರಿಕಾ ನವಜೀವನ್ ಹೇ. ಇವರು ಒಂದು ಪತ್ರಿಕೆಯನ್ನು ಏನು ಪ್ರಕಟ ಮಾಡಿದ್ರಲ್ಲ ಅದರ ಹೆಸರು ನವಜೀವನ ಅಂತ ಇದೆ. ಸೊ ಆಪ್ಷನ್ಸ್ ಏನಿದಾವಪ್ಪ ಅಂತಂದ್ರೆ, ಫಸ್ಟ್ ಒನ್ ಪಹಲಾ ದೂಸರಾ ಸಹಿ ಹೇ, ಸೆಕೆಂಡ್ ಒನ್ दूसरा तीसरा सही है, थर्ड वन पहला और तीसरा सही है, देन फोर्थ वन पहला और तीसरा गलत है. ವಾಕ್ಯಗಳನ್ನೇ ನೋಡಿದಾಗ ಗೊತ್ತಾಗ್ತದಪ್ಪ ಅಂದ್ರೆ ಏನಪ್ಪ ಅಂದ್ರೆ 1 ಮತ್ತು 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಅಂದ್ರೆ ಇದು ಭಗವತಿ ಚರಣ್ ವರ್ಮಾ ಅವರ ಚಿತ್ರ ಇದೆ, ಸರಿಯಾಗಿದೆ. ಆದ್ರೆ ಚಿತ್ರಲೇಖ ಉಪನ್ಯಾಸದ ಮೇಲೆ ಫಿಲ್ಮ್ ನಿರ್ಮಾಣ ಆಗಿಲ್ಲ ಅಂದಿದ್ದಾರೆ, ಬಟ್ ಫಿಲ್ಮ್ ನಿರ್ಮಾಣ ಆಗಿದೆ. ಥರ್ಡ್ ಒನ್ ಇವರ ಪತ್ರಿಕಾ ನವಜೀವನ ಇದೆ, ಅದು ಕೂಡ ರೈಟ್ ಇತ್ತು. ಸೊ ದ ರೈಟ್ ಆಪ್ಷನ್ ಈಸ್ ಪಹಲಾ ಔರ್ ತೀಸರಾ ಸಹಿ ಹೇ. ಅದು ಸ್ವಲ್ಪ ಮಿಸ್ ಆಗಿದೆ, ಪಹಲಾ ಔರ್ ತೀಸರಾ ಸಹಿ ಅಂತಕ್ಕಂಥದ್ದನ್ನ ಮಾಡಿಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿನೂ ಕೂಡ ಮತ್ತೊಂದು ಚಿತ್ರವನ್ನ ಕೊಟ್ಟಿದ್ದೀವಿ. ಚಿತ್ರ ದೇಖಿಯೇ ಸಹಿ ಕಥನ್ ಕಾ ಕೂಟ್ ಚಯನ್ ಕೀಜಿಯೇ. ಇದು ಸಹಿತ ಚಿತ್ರವನ್ನ ನೋಡಿ ಮತ್ತು ಸರಿಯಾದ ಹೇಳಿಕೆಗಳ ಒಂದು ಕೂಟವನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಚಾಯ್ಸ್ ಅನ್ನ ಮಾಡಬೇಕು. ನೋಡೋಣ ಏನದವೆ. ಮಾತೃಭೂಮಿ ಕೆ ಖೇತ್ ಹರೆ ಭರೆ ನಹಿ ಹೇ. ಈ ಮಾತೃಭೂಮಿಯ ತೋಟಗಳು ಹಚ್ಚ ಹಸಿರಾಗಿ ಇಲ್ಲ. ಎರಡನೇದು, ಹಾಥೋ ಮೇ ನ್ಯಾಯ ಪತಾಕ ಅವ್ರ ಜ್ಞಾನ ದೀಪ ಹೇ. ಕೈಯಲ್ಲಿ ನ್ಯಾಯ ಪತಾಕ ಮತ್ತು ಜ್ಞಾನದ ದೀಪ ಇದೆ. ಖನಿಜ ಸಂಪತ್ತಿ ಭರಾ ಹುವಾ ಹೇ. ಬಹಳ ಖನಿಜ ಸಂಪತ್ತಿಗಳು ತುಂಬಿಕೊಂಡಿದ್ದಾವೆ. ಸೊ ಆಪ್ಷನ್ಸ್ಗಳು ಬಂತು. ನಂಬರ್ 1 पहला दूसरा सही है, सेकंड वन पहला तीसरा सही है, थर्ड वन दूसरा तीसरा सही है, या फोर्थ वन दूसरा तीसरा गलत है. ಒಂದನೇದು ಮಾತೃಭೂಮಿಕೆ ಖೇತ್ ಹರೆ ಬರೆ ನಹಿ ಹೇ, ಅದು ತಪ್ಪಿದೆ. ಸೊ ಬಾಕಿ ಎಲ್ಲಾನು ಕೂಡ ನೋಡಿದ್ರೆ 2 ಮತ್ತು 3ನೇ ಹೇಳಿಕೆಗಳು ಸರಿ ಇದಾವೆ. ಸೊ ಇದ್ರದ್ದು ಆಪ್ಷನ್ಸ್ ಬಂದ್ಬಿಟ್ಟೇನಪ್ಪ ಅಂತಂದ್ರೆ ದೂಸರಾ ಅವ್ರ ತೀಸರಾ ಸಹಿ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ ತರನಾಗಿ ಕೂಡ ನಿಮಗೆ ಚಿತ್ರಗಳನ್ನ ಕೊಟ್ಟು ಅವುಗಳ ಮೇಲೆ ಅವಲೋಕನವನ್ನ ಮಾಡ್ಲಿಕ್ಕೇನು ಮತ್ತು ಅದರ ಆಧಾರದ ಮೇಲೇನು ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಂಭವ ಇರ್ತದೆ. ಅದಕ್ಕಾಗಿ ನಾನು ಟೋಟಲಿ ಹೋಲ್ ಕಂಟೆಂಟ್ ಮೇಲೆಗಳೇ ಈ MCQsಗಳನ್ನ ರೆಡಿ ಮಾಡಿದ್ದೀನಿ. ಸೊ ನನಗನ್ಸ್ತದ ಇಲ್ಲಿಂದ ಈ ಬಿಟ್ಟು ಬೇರೆ ಯಾವುದೇ ತನಗಿರ್ತಕ್ಕಂಥ ಪ್ರಶ್ನೆಗಳು ಬರ್ಲಿಕ್ಕಿಲ್ಲ. ವಿಧ ಬೇರೆ ಇರ್ಬೋದು, ಬಟ್ ಉತ್ತರ ಅಪೇಕ್ಷೆ ಮಾಡ್ತಕ್ಕಂಥದ್ದು ಎಲ್ಲ ಹೋಲ್ ಟೈಪ್ ಕ್ವಶನ್ಸ್ ಅನ್ನ ನಾನು ಏನ್ ಮಾಡಿದ್ದೀನಿ ಇಲ್ಲಿ ತಗೊಂಡು ಬಂದಿದ್ದೀನಿ. ಇನ್ನೆರಡು ಪ್ರಶ್ನೆಗಳಿದಾವೆ, ವಿಡಿಯೋ ಮುಗೀತದ. ಮಾತೃಭೂಮಿ ಜನ್ಮಭೂಮಿ ಪ್ರಣಾಮ್ ಡ್ಯಾಶ್. ನಂಬರ್ 1 ನಮಸ್ಕಾರ, ನಂಬರ್ 2 ಧನ್ಯವಾದ, ನಂಬರ್ 3 ಆಶೀರ್ವಾದ, ನಂಬರ್ 4 ಉಪಯುಕ್ತ ಸಭಿ. ಮಾತೃಭೂಮಿ ಪದದ ಅರ್ಥ ಜನ್ಮಭೂಮಿ. ಸೊ ಪ್ರಣಾಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮಸ್ಕಾರ ಅಂತ ಹೇಳ್ತಾರೆ. ಲಾಸ್ಟ್ ಕ್ವಶನ್ ಇದೆ, ಆಜ್ ಕಲ್ ಅಂದರ್ ಡ್ಯಾಶ್. ಏನದು ಆಜ್ ಕಲ್ ಅಂದ್ರೆ ವಿಲೋಮ ಶಬ್ದ, ಅಂದರ್ ಇದರ ವಿಲೋಮ ಶಬ್ದ ಎಸ್ ಭೀತರ್, ಪಾಸ್, ನಾ ಅಂದರ್, ಬಾಹರ್. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ತಂಗೆ ಅಂದರ್ ಶಬ್ದದ ಒಂದು ವಿಲೋಮ ಶಬ್ದ ಏನಾಗ್ತದಪ್ಪ ಅಂದ್ರೆ ನಂಬರ್ 4 ಬಾಹರ್ ಅಂತ ಆಗ್ತದ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ಪಾಠದಲ್ಲಿ. ಅಂತೂ ಕೂಡ ನಾವು 3 ದಿನದಲ್ಲಿ ಈ ಮಾತೃಭೂಮಿ ಅಂತಕ್ಕಂಥ ಪದ್ಯದ ಮೇಲೆ ಒಟ್ಟು 50 MCQsಗಳನ್ನ ರೆಡಿಯನ್ನ ಮಾಡಾಯ್ತು. ಸೊ ನನಗನ್ಸ್ತದ ಬಹಳ ಅದು 50 ಕ್ವಶನ್ಸ್ಗಳು ಈ ತರನಾಗಿ ಇಷ್ಟು ಹೊಸತನದಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು. ಸೊ ನನಗಂತೂ ನಾನು ಇಲ್ಲಿವರೆಗೂ ಯಾವ ಈ ತರ ವಿಡಿಯೋಗಳನ್ನ ನೋಡಿಲ್ಲ. ಎಲ್ಲೋ ಒಂದು PDF ನೋಡ್ಕೊಂಡು ಹೇಳೋದು ಅದಲ್ಲ, ಬಟ್ ಶಿಕ್ಷಕರಾಗತ್ತವರು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರಿಯೇಟರ್ ಅಂದ್ರೆ ಹೊಸದಂತ ಏನೋ ಇರಬೇಕು, ಹೊಸದನ್ನ. ಸೊ ನೀವೆಲ್ಲ ಇಷ್ಟು ಟೈಮ್ ಎಂಗೇಜ್ ಮಾಡ್ತೀರಂದ್ರೆ ಈ ವಿಡಿಯೋಗಳಲ್ಲಿ ನಿಮ್ಗೆ ಏನಾದರೂ ನಮ್ಮ ವಿಡಿಯೋಗಳಿಂದ ಬೆನಿಫಿಟ್ ಇರಬೇಕು. ಮತ್ತು ಅದನ್ನ ಕೂಡ ಇಂಟೆನ್ಷನ್ ನಮ್ದಿದೆ, ಏನಂದ್ರೆ ನಾವು ಕೊಡ್ತಕ್ಕಂಥ ವಿಡಿಯೋದಲ್ಲಿ ಕ್ವಾಲಿಟಿ ಇರಬೇಕು, ಹೆಚ್ಚೆಚ್ಚು ಜನ ನೀವು ಇನ್ನಷ್ಟು ನೋಡಬೇಕು, ಲೈಕ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸಿಗೋಣ ಕಾಶ್ಮೀರಿ ಸೇವ್ ಅಂತಕ್ಕಂಥ ಕತೆ MCQಗಳಲ್ಲಿ.